ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋ ಮಾತ್ರ ಸೈಕ್ ಆಗಿದೆ ಅಂತ ಹೇಳ್ಬೋದು. ಪ್ರೋಮೋದ ಟೈಟಲ್ ಬಂದ್ಬಿಟ್ಟೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ಹಾಡು ಯಾರಿಗೆ ಸೂಕ್ತ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರೋಮೋ ನೋಡಿದ್ರೆ ಒಂದಂತರೂ ಅರ್ಥ ಆಗುತ್ತೆ, ಬರೀ ಮಾಡು ಅವ್ರಿಗೆ ಮಾತ್ರ ಈ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. 7 ಬಕೆಟ್ ಗಳಲ್ಲಿ ಸಗಣಿ, ಕಸ ಹಾಗೆ ಕೊಚ್ಚೆ ನೀರು ಮತ್ತೆ ಏನೇನೋ ತುಂಬಿ ಇಟ್ಟಿದ್ದಾರೆ. ಅದು ಯಾರಿಗೆ ಸೂಕ್ತ ಆಗುತ್ತೆ, ಅದನ್ನ ಯಾರಿಗೆ ಕೊಡ್ಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಮಾಡೋ ಅವ್ರಿಗೆ ಬರೀ ಕ್ಯಾಪ್ಟನ್ ಆದವ್ರಿಗೆ ಮಾತ್ರ ಇದನ್ನ ಕೊಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಅದ್ರಲ್ಲಿ ಮಾಡುವವರು ಮೊದಲಿಗೆ ಇಲ್ಲಿ ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರ ತಲೆಯಲ್ಲಿ ಬರೀ ಸಗಣಿನೇ ತುಂಬಿದೆ ಅಂತ ಹೇಳ್ಬಿಟ್ಟು ಸಗಣಿ ನೀರ್ನ ಹಾಕ್ತಾರೆ ಅವ್ರ ತಲೆ ಮೇಲೆ. ಅದಂತೂ ನಿಜ ಅಂತ ಹೇಳ್ಬೋದು. ಸಗಣಿನೇ ತುಂಬಿದೆ ಅಂತಾನೆ ಹೇಳ್ಬೋದು ಧ್ರುವಂತ್ ತಲೆಯಲ್ಲಿ. ಯಾಕಪ್ಪ ಅಂದ್ರೆ ಎಲ್ರಿಗೂನು ಬರೀ ಕೆಟ್ಟದ್ದನ್ನ ಬಯಸ್ತಾರೆ, ಹಿಂದೆ ಮಾತಾಡ್ತಾರೆ. ಒಬ್ಬರಿಗೂ ಪ್ರಾಪರ್ ಆಗಿ ಮಾತಾಡೋಕೆ ರೀಸನ್ ಕೊಡೋಕು ಬರಲ್ಲ ಅಂತ ಹೇಳ್ಬೋದು. ಯಾವ್ದೇ ಒಂದು ಟಾಪಿಕ್ ನ ತಗೊಂಡ್ರು ಕೂಡ ಯಾವ್ದೋ ಒಬ್ರ ಹೆಸರನ್ನ ತಗೊಂಡ್ರೆ ಅವ್ರ ಮನಸ್ಸಲ್ಲಿ ತಮ್ಮದೇ ಆದ ಒಂದು ಕಲ್ಪನಾ ಲೋಕದಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಏನಾಗ್ತಿದೆ ಹೋಗ್ತಿದೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ತಮ್ಮ ಮೂಗಿನ ನೇರಕ್ಕೇನ ಮಾತಾಡ್ತಾರೆ. ಸೊ ಹಾಗಾಗಿ ಅವ್ರು ಕೊಟ್ಟಿರೋದು ಕರೆಕ್ಟ್ ಆಗಿದೆ. ಅದಾದ್ಮೇಲೆ ಆಕ್ರೋಶ್ ಸುದಿ ಅವರು ಬರ್ತಾರೆ. ಧ್ರುವಂತ್ಗೆ ನೀನ್ ಸಗಣಿ ಕೊಟ್ಟಿದ್ ಕರೆಕ್ಟ್ ಆಗಿದೆ, ಅವ್ನ ತಲೆಯಲ್ಲಿ ಸಗಣಿನೇ ತುಂಬಿದೆ, ಯಾಕಂದ್ರೆ ನಿನ್ನ ಕ್ಯಾಪ್ಟನ್ ಆಗಿ ಮಾಡಿದ್ರಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಇದು ಅವಶ್ಯಕತೆ ಇರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಕ್ಯಾಪ್ಟನ್ಸಿ ಓಟಕ್ಕೆ ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಅವರು ಇವ್ರಿಗೆ ಪತ್ರನ ಬಿಟ್ಕೊಟ್ರು ಅಂದು ಮಾತ್ರಕ್ಕೆ, ಇಮ್ಯುನಿಟಿ ಕೊಟ್ರು ಮಾತ್ರಕ್ಕೆ ಅವ್ರೇನು ಒಳ್ಳೆ ಊರು ಉತ್ತಮ ಅಥವಾ ತುಂಬಾನೇ ಪ್ರಾಂಪ್ಟ್ ಆಗಿರೋರು ಅಂತ ಅಲ್ಲ. ಇಲ್ಲಿ ಅವರು ಕೂಡ ತಪ್ಪನ್ನ ಮಾಡಿದ್ದಾರೆ. ಆ ತಪ್ಪಿಗೆ ತಕ್ಕಂತೆನೆ ಅವ್ರಿಗೆ ಹೆಸರುಗಳು ಕೂಡ ಬರ್ತಾ ಇದಾವೆ. ಅದು ಕರೆಕ್ಟ್ ಆಗೇನೆ ಇದೆ. ಅದರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರಿಗೆ ಇರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಇದಕ್ಕೆ ಮಾಡುವವರು ಸಮರ್ಥನೆ ಕೊಟ್ಕೋತಾರೆ. ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅಂತ ನನಗ್ ಗೊತ್ತೈತೆ ಅಂತ ಹೇಳ್ತಾರೆ. ಮಾಡುವವರು ಜಾಸ್ತಿ ಮಾತಾಡದೇ ಇರ್ಬೋದು, ಆದ್ರೆ ಅವ್ರಿಗೆ ಕ್ಲಾರಿಟಿ ಇದೆ. ಬಿಗ್ ಬಾಸ್ ಆಟದ ಬಗ್ಗೆ ಆಗಿರ್ಬೋದು, ಆ ಮನೆಯಲ್ಲಿರುವಂತ ಜನರ ಬಗ್ಗೆ ಆಗಿರ್ಬೋದು, ತುಂಬಾನೇ ಕ್ಲಾರಿಟಿ ಇದೆ ಅನ್ನೋದು ಲಾಸ್ಟ್ ವೀಕೆಂಡ್ ಅವರು ಮಾತಾಡಿದಾಗ ಸ್ಟೇಜ್ ಮೇಲೆ ಎಲ್ಲರ ಜನರ ಮುಂದೆ ಮಾತಾಡಿದಾಗ್ಲೇನೆ ಗೊತ್ತಾಗಿದೆ. ಅದನ್ನ ಸುದೀಪ್ ಅವರು ಕೂಡ ಒಪ್ಕೊಂಡಿದ್ದಾರೆ ವಾರದ ಅಂತ್ಯದಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಕಾಕ್ರೋಚ್ ಸುದಿ ಅವರು ಹೇಳ್ತಾರೆ ಮಾಡುವವರಿಗೆ, ನಿನ್ನ ಹತ್ರ ಮಾತಾಡೋದೇ ವೇಸ್ಟ್, ನಿನಗೆ ಆಟನೇ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಇನ್ನು ಆಟ ಅರ್ಥ ಆಗದೆ ಇರೋದು ಇಲ್ಲಿ ಯಾರಿಗೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಕಾಕ್ರೋಚ್ ಸುದಿ ಅವ್ರಿಗೆನೆ ಇನ್ನು ಆಟ ಅರ್ಥ ಆಗಿಲ್ವಾ ಅಥವಾ ಇವಾಗ ಅರ್ಥ ಆಗಿದೆಯಾ ನಿನ್ನೆಯಿಂದ ಅನ್ನೋದು ನೋಡ್ಬೇಕಾಗಿದೆ. ಯಾಕಪ್ಪ ಅಂದ್ರೆ ಇಷ್ಟು ದಿನ ಬರೀ ಚಮಚಾಗಿರಿ ಮಾಡ್ಕೊಂಡೇನೆ ಬಂದ್ರು. ಆದ್ರೆ ನಿನ್ನೆ ಮಾತ್ರ ಸಡನ್ ಆಗಿ ಕಾಕ್ರೋಚ್ ಸುದಿ ಅವರು ಅಶ್ವಿನಿ ಗೌಡ ಅವರ ವಿರುದ್ಧ ನಿಂತ್ಕೋತಾರೆ. ಇದಕ್ಕೆಲ್ಲ ಕಾರಣ ಅಂದ್ರೇನೆ ವೀಕೆಂಡ್ ಎಪಿಸೋಡ್ ಅಂತ ಹೇಳ್ಬೋದು. ವೀಕೆಂಡ್ ಎಪಿಸೋಡ್ ಆದ್ಮೇಲೆ ಸುದೀಪ್ ಅವರು ಬಂದು ಹೋದ್ಮೇಲೆ ತುಂಬಾನೇ ಚೇಂಜ್ ಆಗುತ್ತೆ ಮನೆಗಳಲ್ಲಿ. ಅದ್ರಲ್ಲೂ ಲಾಸ್ಟ್ ವರ್ಗು ಹೋಗಿ ಇನ್ನೇನು ಮನೆಗೆ ಹೋಗೋ ಟೈಮ್ ಅಲ್ಲಿ ತಮ್ಮ ಪವರ್ ನ ಯೂಸ್ ಮಾಡ್ಕೊಂಡು ಉಳ್ಕೊಂಡಿದಾರಲ್ವಾ, ಅದಕ್ಕೇನೆ ಇವಾಗ ಮಾತಾಡಕ್ ಶುರು ಮಾಡಿದ್ದಾರೆ. ತಪ್ಪನ್ನ ಅರ್ಥ ಮಾಡ್ಕೊಂಡು ಮನೆಯಲ್ಲಿ ಕಾಣಿಸ್ಕೊಳಕ್ಕೆ ಕಾಕ್ರೋಚ್ ಸುದಿ ಅವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಏನ್ ಮಾತಾಡ್ತಿದ್ದೀನಿ ಏನಿಲ್ಲ, ಯಾರಿಗೆ ಏನ್ ಕೊಡ್ತಾ ಇದ್ದೀನಿ ಅನ್ನೋದನ್ನ ಇಲ್ಲಿ ನೋಡ್ಕೊಂಡು ಮಾತಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಜನರ ಕಣ್ಣಿಗೆ ಮತ್ತೆ ಇವರು ವಿಲನ್ ಆಗಿನೇ ಉಳ್ಕೋತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ನನಗೇನು ಅಷ್ಟೊಂದು ಹುಚ್ಚಿಲ್ಲ ಅಂತ ಮಾಳು ಅವ್ರು ಹೇಳ್ತಾರೆ. ಇದನ್ನ ಯಾಕಾಗಿ ಹೇಳಿದ್ದಾರೆ ಅಂತ ಕಾಯ್ದು ನೋಡ್ಬೇಕು. ಆದ್ರೆ ಅದಕ್ಕೆ ಕಾಕ್ರೋಚ್ ಸುದಿ ಅವರು ಹೇಳ್ತಾರೆ, ಹುಚ್ಚಿರೋಕು ಒಂದ್ ಮೆದುಳು ಇರ್ಬೇಕು, ಆದ್ರೆ ಅದು ನಿನ್ ಹತ್ರ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮೆದುಳು ಇಲ್ದೇ ಇರೋದು ಯಾರಿಗೆ ಅಂತ ನಿಮಗ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇನ್ನು ನೆಕ್ಸ್ಟ್ ಬಂದ್ರೆ ರಾಶಿಕಾ ಅವರಿಗೆ ಕಸ, ಈ ಮನೆ ಕಸ ಅಂತ ಹೇಳ್ಬಿಟ್ಟು ಕಸನ ಸುರಿದಿದ್ದಾರೆ ರಾಶಿಕಾ ಅವರ ಮೇಲೆ. ಅದಕ್ಕೆ ರಾಶಿಕಾ ಅವರು ಏರು ದನೆಯಲ್ಲಿ ಯಾಕೆ ನನಗೆ ಕಸ ಅಂತ ಕೊಟ್ರಿ, ಅದಕ್ಕೆ ಪ್ರಾಪರ್ ರೀಸನ್ ನ ಕೊಡಿ ಅಂತ ಕೇಳ್ತಾ ಇದಾರೆ. ಅದು ಕರೆಕ್ಟ್ ಅಂತ ಹೇಳ್ಬೋದು. ಯಾರಿಗೆ ಏನ್ ಬೇಕಿದ್ರು ಕೊಡ್ಬೋದು, ಯಾರನ್ನ ಕಸ ಅಂತ ಬೇಕಿದ್ರು ಹೇಳ್ಬೋದು, ಕಳಪೆ ಅಂತ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಆ ಸ್ವಾತಂತ್ರ್ಯ ಬಿಗ್ ಬಾಸ್ ಮನೆಯಲ್ಲಿದೆ. ಆದ್ರೆ ಅದಕ್ಕೆ ಕರೆಕ್ಟ್ ಆಗಿರೋ ರೀಸನ್ ನ ಕೊಡ್ಲೇಬೇಕಾಗುತ್ತೆ. ಯಾಕೆ ಅವರು ಕಸ ಅನ್ನೋದನ್ನ, ಇಲ್ಲ ಅಂದ್ರೆ ಕಸ ಯಾರು ಕೊಟ್ಟಿರ್ತಾರೋ ಅವರೇ ಕೂಡ ಡಮ್ಮಿ ಆಗೋ ಅಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ಪ್ರಾಪರ್ ರೀಸನ್ ನ ಕೊಟ್ಟು ಅವ್ರ ಬಾಯಿ ಮುಚ್ಚಿದಾಗಲೇ ಆ ಕಸ ಕೊಟ್ಟಿದ್ದವ್ರಿಗೂ ಒಂದು ಅರ್ಹತೆ ಅಥವಾ ಒಂದು ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ರಾಶಿಕಾ ಅವರು ಥೂ ಅಂತ ಮಾಡ್ತಾರೆ ಯಾವ್ದೋ ಒಂದು ಮರದಲ್ಲಿ. ಅಲ್ಲಿ ಮಾಡು ಅವರು ಥೂಗಿ ಅಂತ ಮಾತಾಡ್ಬೇಡ ಅಪ್ಪಿ ಅಂತ ಹೇಳ್ತಾರೆ. ಅವರು ತುಂಬಾನೇ ಚೆನ್ನಾಗಿ ಮರ್ಯಾದೆ ಕೊಟ್ಕೊಂಡು ಕರೆಕ್ಟ್ ಆಗಿನೇ ಮಾತಾಡ್ತಿದ್ದಾರೆ. ಅವ್ರ ಜೊತೆಗೂ ಇವರು ಮನೆ ಮಂದಿ ಎಲ್ಲ ಅಷ್ಟೇ ನೀಟಾಗಿ ಮಾತಾಡಿದ್ರೆ ಒಂದು ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಅಶ್ವಿನಿ ಗೌಡ ಅವರಿಗೆ ಏನ್
ಹಾಕಿದ್ದಾರೆ ಅನ್ನೋದನ್ನ ನೋಡ್ಬೇಕು ಕಾಯ್ದು. ಯಾಕಂದ್ರೆ ಪ್ರೊಮೋದಲ್ಲಿ ತೋರಿಸಿರೋ ಹಾಗೆ ಅಶ್ವಿನಿ ಗೌಡ ಅವರಿಗೆ ಏನೋ ಒಂದನ್ನ ಹಾಕಿದ್ದಾರೆ. ಅವರು ಟವೆಲ್ ಸುತ್ಕೊಂಡು ನಿಂತ್ಕೊಂಡಿದ್ದಾರೆ, ನೇರ ಎಲ್ಚಿದ್ದಾರೆ, ಏನ್ ಹಾಕಿದ್ದಾರೆ ಅಂತ ಕಾಯ್ದು ನೋಡ್ಬೇಕು. ಯಾವ್ದು ಪ್ರಾಪರ್ ರೀಸನ್ ಕೊಟ್ಟಿದ್ದಾರೆ ಅಂತ ಕಾಯ್ದು ನೋಡ್ಬೇಕು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಿಲ್ಲಿ ಅವರು ಇದಕ್ಕೆ ಇಂಟರ್ಫಿಯರ್ ಆಗ್ತಾರೆ. ಥೂ ಯಾಕೆ ಹಿಂಗ್ ಆಡ್ತಿದಾರಪ್ಪ ಅಂತ. ಅದಕ್ಕೆ ಸಾಚಿಕಾ ಅವರು ಕೂಡ ಥೂ ಥೂ ಅಂತಾನೆ ಎಪಿಸೋಡ್ ಇದು ಪ್ರೋಮೋ ಎಂಡ್ ಆಗಿದೆ ಅಂತ ಹೇಳ್ಬೋದು. ಇದು ನಡೆದಿರೋದು ಕೂಡ ಸೇಮ್ ನಿನ್ನೆ ಎಪಿಸೋಡ್ ಅಲ್ಲೇನೆ. ಯಾಕಂದ್ರೆ ಎಲ್ಲರ ಡ್ರೆಸ್ ಗಳು ಸೇಮ್ ಇದಾವೆ ಅಂತ ಹೇಳ್ಬೋದು. ಇನ್ನು ಕಾಯ್ದು ನೋಡ್ಬೇಕು ಏನಾಗುತ್ತೆ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗೆ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ.